ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಳ್ಯದೆಲೆಯ ರಹಸ್ಯ ಗುಣಗಳು ಅನ್ನುವ ವಿಚಾರವನ್ನು ಸ್ವಲ್ಪ ವಿಜ್ಞಾನದ ದೃಷ್ಟಿಯಿಂದ ಮಕ್ಕಳಿಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ವಿಳ್ಯದೆಲೆ ಎಲ್ಲರ ಮನೆಯಲ್ಲೂ ಉಪಯೋಗಿಸ್ತಾರೆ, ಆದರೆ ಮಕ್ಕಳಿಗೆ ಅದರ ಗುಣಗಳು ಏನು ಅಂತ ನಾವು ಹೇಳೋದಿಲ್ಲ. ಶಾಲೆಯಲ್ಲೂ ಹೇಳಲ್ಲ, ಮನೆಯಲ್ಲೂ ಹೇಳಲ್ಲ. ಆದರೆ ವಿಳ್ಯದೆಲೆಯನ್ನು ಮಾತ್ರ ಪ್ರತಿನಿತ್ಯ ಉಪಯೋಗಿಸ್ತೀವಿ. ಅನೇಕ ಮಕ್ಕಳು ವಿಳ್ಯದೆಲೆ ಗಿಡಗಳನ್ನು ನೋಡಿರೋದಿಲ್ಲ, ಆದರೆ ವಿಳ್ಯದೆಲೆಯನ್ನು ನೋಡಿರ್ತಾರೆ. ಈ ನನ್ನ ಒಂದು ಸರಳ ವಿಜ್ಞಾನದ ಸಿರೀಸ್ನಲ್ಲಿ ನಾನು ಮಕ್ಕಳಿಗೆ ಅನುಕೂಲವಾಗಲಿ ಅಂತ ವಿಳ್ಯದೆಲೆಯ ಗಿಡ, ಎಲೆ, ಇವುಗಳ ಗುಣಗಳು ಇವುಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ವಿಳ್ಯದೆಲೆ ಗಿಡ ಸಾಮಾನ್ಯವಾಗಿ ಎಲ್ಲ ಗಿಡಗಳಿಗೆ ನೆಟ್ಟಿಗೆ ನಿಂತ್ಕೊಳ್ಳೋಕೆ ಅದಕ್ಕೆ ಶಕ್ತಿ ಇಲ್ಲ. ಅದು ಬಳ್ಳಿ ಆದ್ರಿಂದ ಯಾವುದಾದ್ರೂ ಒಂದು ಬೇರೆ ಕಾಂಡಕ್ಕೆ ಸುತ್ಕೋಬೇಕು ಅಥವಾ ಯಾವುದಾದ್ರೂ ಒಂದು ಸಪೋರ್ಟ್ ಕೊಟ್ಟು ಆ ಸಪೋರ್ಟ್ನಲ್ಲಿ ಬಳ್ಳಿ ಹಬ್ಬುವಾಗಿ ಮಾಡಬೇಕು. ಇಲ್ಲಿ ಎಡಭಾಗದಲ್ಲಿ ಚಿತ್ರ ತೋರಿಸಿದೆ ನೋಡಿ, ಆ ಒಂದು ವಿಳ್ಯದೆಲೆ ಚಿತ್ರ. ಆ ಪಕ್ಕದಲ್ಲಿ ಒಂದು ಕಡ್ಡಿ ನೆಟ್ಟಿದೆ. ಆ ಕಡ್ಡಿಯ ಆಶ್ರಯದಿಂದ ಅದು ಮೇಲಕ್ಕೆ ಹೋಗ್ತಾ ಇದೆ. ನಮ್ಮ ದೇಶದಲ್ಲಿ ಅನೇಕ ದೇಶಗಳಲ್ಲಿ ಸಾವಿರಾರು ವರ್ಷಗಳಿಂದ ಈ ವಿಳ್ಯದೆಲೆಯನ್ನು ಬಳಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾಗಿ ಬಳಸ್ತಾರೆ. ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ ಮತ್ತು ನಮ್ಮ ಭಾರತದಲ್ಲಿ ಪೂಜೆ ಮೊದಲಾದ ಸಂಪ್ರದಾಯಗಳಿಗೆ ವಿಳ್ಯದೆಲೆಯನ್ನು ಉಪಯೋಗಿಸ್ತಾರೆ. ಮತ್ತು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಪಾನ್ ಅಂತ ಉಪಯೋಗಿಸ್ತಾರೆ. ನಮ್ಮ ದಕ್ಷಿಣದಲ್ಲಿ ಊಟ ಆದಮೇಲೆ, ಸಾಮಾನ್ಯವಾಗಿ ಮದುವೆ ಆದ ಮೇಲೆ ಹೆಂಡತಿ ಗಂಡನಿಗೆ ವಿಳ್ಯದೆಲೆಯನ್ನು ಮುಡಿಸ್ಕೊಡ್ತಕ್ಕಂಥದ್ದೊಂದು ವಾಡಿಕೆ ಇದೆ. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇಲ್ಲ. ಒಟ್ಟಿನಲ್ಲಿ ಸಾಂಪ್ರದಾಯಿಕವಾಗಿ ವಿಳ್ಯದೆಲೆಯನ್ನು ಉಪಯೋಗಿಸ್ತೀವಿ. ಮತ್ತು ಮನೆಗಳಲ್ಲಿ ಹಬ್ಬ ಹುಣ್ಣಿಮೆ ಆದಾಗ ಮಹಿಳೆಯರು ವಿಳ್ಯದೆಲೆ, ಅಡಿಕೆ ಸಮೇತ ದಕ್ಷಿಣೆಯನ್ನಿಟ್ಟು ಬೇರೆಯವರಿಗೆ ದಾನ ಮಾಡ್ತಾರೆ. ಅಂದರೆ ವಿಳ್ಯದೆಲೆಯ ಮಹತ್ವ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ವಿಳ್ಯದೆಲೆ ಸಸ್ಯದಲ್ಲಿ ಬೇರು ಇರುತ್ತೆ, ಕಣ್ಣಿಗೆ ಕಾಣಿಸೋಲ್ಲ. ಕಾಂಡದ ಗಂಟುಗಳು, ನೋಡ್ಸ್ ಇರುತ್ತೆ, ಅದು ಗೊತ್ತಾಗುತ್ತೆ, ಕಾಣಿಸುತ್ತೆ. ಹೃದಯಾಕಾರದ ಎಲೆಗಳು ತೋರಿಸಿದೀನಿ ನೋಡಿ, ಅಲ್ಲಿ ಹೃದಯಾಕಾರವಾಗಿರುತ್ತೆ. ಎಲೆಗಳು ಹೊಳಿತಾ ಇರುತ್ತೆ. ಎಲೆಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಎಲೆಗಳು ಇರಬಹುದು. ಸಣ್ಣ ಸಣ್ಣ ಹೂಗಳು ಬರುತ್ತೆ, ಅದಕ್ಕೆ ಕ್ಯಾಟ್ಕಿನ್ ಅಂತ ಕರೀತಾರೆ. ವಿಳ್ಯದೆಲೆ ಬಳ್ಳಿ ತನ್ನಿಂದಲೇ ನೇರವಾಗಿ ನಿಲ್ಲೋಕ್ಕಾಗಲ್ಲ. ಅದು ಕಾರಣ ಏಕೆ ಅಂತ ಆಗಲೇ ಹೇಳಿದ್ದೀನಿ. ನೀವು ಬೇಕಾದ್ರೆ ಕಾರಣವನ್ನು ಊಹಿಸ್ಕೊಳ್ಳಿ. ವಿಳ್ಯದೆಲೆ ಅನೇಕ ಉಪಯೋಗಕ್ಕೆ ಬರುತ್ತೆ. ಇಲ್ಲಿ ಒಂದು ಚಿತ್ರ ತೋರಿಸಿದೀನಿ ನೋಡಿ. ಆ ಚಿತ್ರದಲ್ಲಿ ನಿಮ್ಗೆ ಏನೇನು ಗೊತ್ತಾಗುತ್ತೆ ಅಂತ ನೋಡಿ. ಇಲ್ಲಿ ಏನು, ಇದನ್ನ ಮಿಲ್ಕ್, ಹಾಲನ್ನು ಪ್ರಿಸರ್ವೇಟಿವ್ ಆಗಿ ಉಪಯೋಗಿಸ್ತಾರೆ. ಕೆಲವು ಸರ್ತಿ ದಹಿ, ಮೊಸರಿನಲ್ಲಿ ಉಪಯೋಗಿಸ್ತಾರೆ. ಮತ್ತೆ ಶಿರೋಕ ಅಂತ ಒಂದು ಸ್ವೀಟ್ ಮಾಡ್ತಾರೆ. ಬೇಕಾದಷ್ಟು ಆಹಾರ ಪದಾರ್ಥಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ. ಆದ್ದರಿಂದ ಈ ಒಂದು ನಾನು ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನೀವು ಪೂರ್ತಿ ನೋಡಿದರೆ ಅರ್ಥ ಆಗುತ್ತೆ ನಿಮಗೆ. ಸುಮಾರು 15-20 ರೀತಿಯಾಗಿ ಇದನ್ನು ಬಳಸ್ತಾರೆ. ಆಯುರ್ವೇದದಲ್ಲಂತೂ ಇದನ್ನು ಔಷಧಿಯಾಗಿ ಬಳಸ್ತಾರೆ. ನೈಸರ್ಗಿಕ ತೈಲಗಳಿವೆ. ಆಹಾರದಲ್ಲಿ ಪರಿಮಳ ನೀಡೋದಕ್ಕೆ ಮಾಡ್ತಾರೆ. ಮತ್ತು ಉಸಿರು ಆಡೋದಕ್ಕೆ ಅನುಕೂಲ ಆಗಲಿ ಅಂತ ವಿಳ್ಯದೆಲೆಯನ್ನು ಹಾಕ್ಕೊಳ್ತಾರೆ. ಹೀಗೆ ಅನೇಕ ಕಾರಣಗಳನ್ನು ನಾವು ನೋಡ್ಬೋದು ವಿಳ್ಯದೆಲೆಯಲ್ಲಿ. ವಿಳ್ಯದೆಲೆ ತಿಂದರೆ ಡೈಜೆಷನ್ ಆಗುತ್ತೆ ಅಂತ ಹೇಳ್ತಾರೆ, ಬೇಗ ಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಬೇಕಾದಷ್ಟು ಇದೆ ವಿಳ್ಯದೆಲೆಯಲ್ಲಿ. ನೀವು ಮಕ್ಕಳು ಬೇಕಾದರೆ ದೊಡ್ಡವ್ರನ್ನ ಕೇಳಿ ಒಂದು ಪಟ್ಟಿ ಮಾಡಿ, ವಿಳ್ಯದೆಲೆಯ ಗುಣಗಳೇನು, ವಿಳ್ಯದೆಲೆಯನ್ನು ಯಾರು ಉಪಯೋಗಿಸ್ತಾರೆ ಅಂತ ಎಲ್ಲವನ್ನು ನೀವು ಪಟ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ವಿಳ್ಯದೆಲೆ ಸಸ್ಯವನ್ನು ಸಾಮಾನ್ಯವಾಗಿ ಯಾರು ಬೀಜದಲ್ಲಿ ಬೆಳೆಸೋದಿಲ್ಲ. ಕಾಂಡದ ತುಂಡು, ಸ್ಟೆಮ್ ಕಟ್ಟಿಂಗ್, ಇಲ್ಲಿ ನಾನು ಚಿತ್ರ ತೋರಿಸಿದ್ದೀನಿ ನೋಡಿ, ಆರೋ ಮಾರ್ಕು, ಆ ಒಂದು ಸಣ್ಣ ಕಟ್ಟಿಂಗ್ ಅಲ್ಲಿ ಮಧ್ಯದಲ್ಲಿ ಕಟ್ ಮಾಡಿ ಅದನ್ನು ಭೂಮಿಯಲ್ಲಿ ನೆಟ್ಟರೆ ಬೇಗ ಬಳ್ಳಿಯಾಗಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಹೊಸ ಎಲೆಗಳು ಬರುತ್ತೆ.
ಎಲೆಗಳನ್ನು ಕಾಲಕ್ಕೆ ಕೊಯ್ತಾರೆ, ಮಾರ್ತಾರೆ. ಒಂದು ಪ್ರಶ್ನೆ ಏನಂದ್ರೆ, ಬೀಜವಿಲ್ಲದೆ ಹೊಸ ಸಸ್ಯ ಹೇಗೆ ಬೆಳೆಯುತ್ತೆ ಅನ್ನೋದು ಒಂದು ವಿಜ್ಞಾನದ ಒಂದು ವಿಚಿತ್ರ. ಅದನ್ನ ಬೇಕಾದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ಚಿಕ್ಕ ಪುಟಾಣಿ ವಿಳ್ಯದೆಲೆ ತೋರಿಸಿ ನೋಡಿ. ಅದರ ಮಹತ್ವ ಏನಪ್ಪಾ ಅಂದ್ರೆ, ಬ್ಯಾಕ್ಟೀರಿಯಾಗಳನ್ನ, ಶಿಲೀಂಧ್ರಗಳನ್ನ, ಈ ಎಲ್ಲಾ ಬೆಳವಣಿಗೆಗಳನ್ನ ಇದು ತಡೆಯುತ್ತೆ, ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ. ಇದನ್ನ ಪರಂಪರಾಗತವಾಗಿ ಅಂದ್ರೆ, ಪರಂಪರಾ ಅಂತ ಅಂದ್ರೆ ಅನೇಕ ದೊಡ್ಡವರು, ಚಿಕ್ಕವರು, ವಯಸ್ಸಾದವರು ಎಲ್ಲರೂ ಇದನ್ನ ಕಲ್ತ್ಕೊಂಡಿದ್ದಾರೆ. ಮನೆಯಲ್ಲಿ ವಯಸ್ಸಾದವರು ಇದ್ದರಂತೂ ಯಾವಾಗಲೂ ಎಲೆಯನ್ನ ಹಾಕೊಂಡು ತಿಂತಾನೆ ಇರುತ್ತಾರೆ. ಮುದುಕರು, ಎಸ್ಪೆಷಲಿ ವಯಸ್ಸಾದ ನನ್ನಂತವರು ವಿಳ್ಯದೆಲೆಯನ್ನು ತಿಂತಾ ಇರ್ತೀವಿ. ಇದು ಅನೇಕ ಕಡೆ ತಂಬಾಕಿನೊಂದಿಗೆ ವಿಳ್ಯದೆಲೆ ತಿಂತಾರೆ, ಆದರೆ ಅದು ತಪ್ಪು. ವಿಳ್ಯದೆಲೆ ತಂಬಾಕನ್ನು ತಿಂದರೆ ಹಾನಿಕಾರಕ, ಕ್ಯಾನ್ಸರ್ ಆಗ್ಬೋದು. ಆದ್ರಿಂದ ಚಿಕ್ಕ ಹುಡುಗರು ದಯವಿಟ್ಟು ಪಾನ್ ಅಂತ ತಿಂತಿರಲ್ಲ, ಅದನ್ನು ದಯವಿಟ್ಟು ಕಡಿಮೆ ಮಾಡಿ. ಆದರೆ ಬರೀ ವಿಳ್ಯದೆಲೆಯನ್ನು ಬೇಕಾದ್ರೂ ತಿನ್ನೋದಕ್ಕೆ ಪ್ರಯತ್ನ ಮಾಡಿ. ವಿಳ್ಯದೆಲೆ ಜೊತೆಗೆ ತಂಬಾಕನ್ನು ಮಾತ್ರ ಸೇವನೆ ಮಾಡಬೇಡಿ. ವಿಳ್ಯದೆಲೆಯಲ್ಲಿ ನ್ಯೂಟ್ರಿಷನಲ್ ಅಂಶಗಳೇನು ನೋಡೋಣ ಬನ್ನಿ. ಇದರಲ್ಲಿ ಸುಮಾರು 85-90% ನೀರಿರುತ್ತೆ. ಕಡಿಮೆ ಕ್ಯಾಲೋರಿ ಕೊಡುತ್ತೆ ಇದು. ಅಂದ್ರೆ ನೀವು 10 ಎಲೆ ತಿಂದರೂ ಏನೂ ಆಗೋಲ್ಲ. ಜೊತೆಗೆ ಮಾಧ್ಯಮ ಪ್ರಮಾಣದ ಪ್ರೋಟೀನ್ಗಳು, ಮಧ್ಯಮ ಪ್ರಮಾಣ ಅಂದ್ರೆ ಸುಮಾರು ಒಂದು 3-4% ಅಷ್ಟು ಪ್ರೋಟೀನ್ಸ್ ಇದರೊಳಗಿದೆ. ನಾರಿನಾಂಶ ಜಾಸ್ತಿ ಇರುತ್ತೆ. ಮತ್ತೆ ತೈಲಗಳಿರೋದ್ರಿಂದ ಇದು ಆಂಟಿ ಆಕ್ಸಿಡೆಂಟ್ ಅಂತಂದ್ರೆ ಹೊಟ್ಟೆ ಒಳಗಡೆ ಗ್ಯಾಸ್ ಇದ್ರೆ ಗ್ಯಾಸನ್ನ ಇದು ಕಡಿಮೆ ಮಾಡುತ್ತೆ. ಆದ್ರಿಂದ ಇದು ಅನೇಕ ರೀತಿಯಾಗಿರ್ತಕ್ಕಂಥ ಆರೋಗ್ಯಕ್ಕೆ ಅನುಕೂಲವಾಗಿರ್ತಕ್ಕಂಥ ವಿಳ್ಯದೆಲೆ. ಇದು ವಿಳ್ಯದೆಲೆಯ ನೀರಿನ ಜೊತೆಗೆ, ಪ್ರೋಟೀನ್ ಜೊತೆಗೆ ಜೀವಸತ್ವಗಳು, ಖನಿಜಗಳು ಇರುತ್ತೆ. ವಿಟಮಿನ್ ಸಿ, ವಿಟಮಿನ್ ಎ, ಬಿ ಕಾಂಪ್ಲೆಕ್ಸ್, ಕ್ಯಾಲ್ಸಿಯಂ, ಕಬ್ಬಿಣ, ಪೊಟ್ಯಾಸಿಯಂ, ಮೆಗ್ನೀಸಿಯಂ, ಅಂದ್ರೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕವಾಗಿ ಅಂದ್ರೆ ರಾಸಾಯನಿಕಗಳು, ನಮ್ಮ ಜೈವಿಕ ರಾಸಾಯನಿಕಗಳು ವಿಳ್ಯದೆಲೆಯಲ್ಲಿದೆ. ಆ ವಿಳ್ಯದೆಲೆಯನ್ನು ತಿಂದ್ರೆ ತುಂಬಾ ಒಳ್ಳೆಯದು. ಅದು ಪರಿಮಳ ಅಂದ್ರೆ ತಿಂದು ಆದ್ಮೇಲೆ ಬಾಯಿಯಲ್ಲಿ ಒಳ್ಳೆ ಪರಿಮಳ ಇರುತ್ತೆ. ಮತ್ತೆ ಅಕಸ್ಮಾತ್ ಆಗಿ ಮೂಗು ಕಟ್ಟಿದ್ರೆ ಮೂಗು ಬಿಡುತ್ತೆ, ಉಸಿರಾಡೋದಕ್ಕೆ ಅನುಕೂಲ ಆಗುತ್ತೆ. ಊಟ ಆದ್ಮೇಲೆ ಸಾಮಾನ್ಯವಾಗಿ ವಿಳ್ಯದೆಲೆಯನ್ನ ಎಲ್ಲರೂ ತಿಂತಾರೆ. ವಿಳ್ಯದೆಲೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಜೈವಿಕ ವಸ್ತುಗಳಿವೆ. ಮುಖ್ಯವಾಗಿ ಇದು ಉಸಿರಾಟದ ತಾಜಾತನ ಅಂದ್ರೆ ವಿಳ್ಯದೆಲೆಯನ್ನು ಹಾಕೊಂಡು ಜಗದು ತಿಂದಾದ್ಮೇಲೆ ಬಾಯಿ ಸ್ವಚ್ಛವಾಗಿ ಕಾಣಿಸುತ್ತೆ, ಉಸಿರಾಟ ನಮಗೆ ಹಗುರವಾಗಿ ಕಾಣಿಸುತ್ತೆ. ಆದ್ರಿಂದ ವಿಳ್ಯದೆಲೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ವಸ್ತು. ಇದನ್ನ ಮನೆಯಲ್ಲಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ. ಚಿಕ್ಕ ಹುಡುಗರಿಗೆ ಸಾಮಾನ್ಯವಾಗಿ ವಿಳ್ಯದೆಲೆ ತಿನ್ನೋಕೆ ಬಿಡಲ್ಲ. ಕಾರಣ ಏನು ನನಗೂ ಗೊತ್ತಿಲ್ಲ, ತಿಳ್ಕೊಬೇಕಿದನ್ನ. ದೊಡ್ಡವರು ಮಾತ್ರ ವಿಳ್ಯದೆಲೆ ತಿಂತಾರೆ. ಚಿಕ್ಕ ಮಕ್ಕಳಿಗೆ ವಿಳ್ಯದೆಲೆಯನ್ನು ಕೊಡೋದು ನಾನು ನೋಡೇ ಇಲ್ಲ. ಆದ್ರೆ ಮಕ್ಕಳು ಕಳ್ಳತನದಲ್ಲಿ ಪಾನ್ಬೇಡ ತಿಂತಾರೆ. ಇದು ಯಾಕೆ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದೆ ದಯವಿಟ್ಟು ಒಂದು ಪೋಸ್ಟ್ ಮಾಡಿ ನೋಡೋಣ. ಇಲ್ಲಿ 2 ಚಿತ್ರಗಳನ್ನು ಕೊಟ್ಟಿದ್ದೀನಿ. ಈ ಹಸಿರು ಬಣ್ಣದ ಚಿತ್ರ ಇದೆಯಲ್ಲ, ಅದರಲ್ಲಿ 100 ಗ್ರಾಂ ವಿಳ್ಯದೆಲೆ ತಗೊಂಡ್ರೆ ಫ್ಯಾಟ್ 0.8 ಮಿಲಿಗ್ರಾಮ್ ಸಿಗುತ್ತೆ. ಐರನ್, ವೈಟಮಿನ್, ಅಯೋಡಿನ್, ಲಿಕೋಟೆನಿಕ್ ಆಸಿಡ್, ರೈಬೋಫ್ಲೋವಿನ್, ಕಾರ್ಬೋಹೈಡ್ರೇಟ್, ಫೈಬರ್, ಕ್ಯಾಲ್ಸಿಯಂ, ಪ್ರೋಟೀನ್ ಎಲ್ಲಾ ವಸ್ತುಗಳು 100 ಗ್ರಾಂ ಎಲೆಯಲ್ಲಿ ಸಿಗುತ್ತೆ. ಅಂದ್ರೆ ವಿಳ್ಯದೆಲೆಯನ್ನು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ವಿಳ್ಯದೆಲೆಯು ಎಷ್ಟು ಮುಖ್ಯ ಅಂತ ಮಕ್ಕಳಿಗೆ ಹೇಳೋದಕ್ಕೋಸ್ಕರ ಈ ಒಂದು ಚಿತ್ರೀಕರಣ ಮಾಡಿ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದರ ಕಾನ್ಸೆಪ್ಟು, ಡಿಸೈನು ನಾನು CG ನಾಗರಾಜ ಮಾಡಿದ್ದೀನಿ.
ಚಾಟ್ ಜಿಪಿಟಿಯಿಂದ ಅಕಾಡೆಮಿಕ್ ಅಸಿಸ್ಟೆನ್ಸು ಸಪೋರ್ಟು, ಅಂದರೆ ನಾನು ಬರೀತಿರೋ ತಪ್ಪೋ ಸರಿಯೋ ಅಂತ ವಿಕಿಪೀಡಿಯಾಗಳಿಂದ ನೋಡಿ ಚಾಟ್ ಜಿಪಿಟಿಯಿಂದ ಅಸಿಸ್ಟೆನ್ಸ್ ತಗೊಂಡಿದ್ದೀನಿ. ಇಮೇಜಸ್ಸು 1-2 ಕ್ರಿಯೇಟಿವ್ ಕಾಮನ್ಸ್, ಬಾಕಿ ಎಲ್ಲ ಚಿತ್ರಗಳನ್ನು ನಮ್ಮ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ವಿಳೆದೆಲೆ ಗಿಡದಿಂದ ನಾನೇ ಚಿತ್ರಗಳನ್ನು ಹಾಕಿದ್ದೀನಿ. ಯೂಟ್ಯೂಬಲ್ಲಿ ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938 ಅಂತಿದೆ. ನೋಡಿ, ದಯವಿಟ್ಟು ಬೇರೆಯವ್ರಿಗೆ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ.